ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಪನ್ನೀರ್ ಕುರ್ಮಾ ಯಾವ ರೀತಿ ಮಾಡೋದನ್ನು ನೋಡೋಣ. ನೋಡಿ, ನಾನಿಲ್ಲಿ ಮೊದಲಿಗೆ 3 ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕೊಯ್ದುಬಿಟ್ಟು ನೋಡಿ, ಈ ರೀತಿ ಕಡಾಯಿನಲ್ಲಿ ಹಾಕಿಬಿಟ್ಟು ಈ ರೀತಿ ನಾನು ಡ್ರೈ ಆಗೋವರೆಗೂ ಫ್ರೈ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗ್ತಿದೆ ನೋಡಿ. ಇವಾಗ ನಾವು ಒಂದು ಸೌಟು ಇದಕ್ಕೆ ಎಣ್ಣೆನ ಸೇರಿಸ್ಬೇಕು. ನೋಡಿ, ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಇದೆ. ಈ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಕಲರ್ ಈ ರೀತಿ ಟರ್ನ್ ಆಗುತ್ತೆ ನೋಡಿ. ಕಂಪ್ಲೀಟ್ ಗೋಲ್ಡನ್ ಕಲರ್ನಲ್ಲಿ ಈ ರೀತಿ ನಮಗೆ ಕಲರ್ ಬರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ ಇವಾಗ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಸ್ವಲ್ಪ ಮಸಾಲ ಮಾಡ್ಕೋಬೇಕು. ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಅಲ್ಲನ ಕೊಯ್ದಿಟ್ಟು ಆಮೇಲೆ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ ನೋಡಿ. ನಾನಿಲ್ಲಿ 2 ಟೊಮೆಟೊನ ಕಟ್ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ನೆನೆಸಿಟ್ಟಿದ್ದೀನಿ 4 ನೋಡಿ. ಇವಾಗ ನಾನು ಮಿಕ್ಸಿ ಜಾರ್ನಲ್ಲಿ ಇವನ್ನೆಲ್ಲ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ತೀನಿ ನೋಡಿ. ಟೊಮೆಟೊನ್ನು ಸೇರಿಸಿದ್ದೀನಿ ನೋಡಿ. ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡೋಣ ನೋಡಿ. ಇವಾಗ ಆಗಿದೆ. ಇದಕ್ಕೆ ನಾವು ಮೊಸರನ್ನ ಆ್ಯಡ್ ಮಾಡೋಣ ನೋಡಿ. ಇವಾಗ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತೀನಿ. ಮತ್ತು ನಾನು ಗ್ರೈಂಡ್ ಮಾಡಿ ಇನ್ನುಳಿದ ಮೊಸರನ್ನು ಸೇರಿಸ್ತೇನೆ ನೋಡಿ. ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ತಿದ್ದೀನಿ. ಯಾಕಂದರೆ ಅದೆಲ್ಲನೂ ಲೀಕ್ ಆಗಬಾರ್ದು ಅಂತ ಹೇಳಿ. ನೋಡಿ, ಇವಾಗ ಕಂಪ್ಲೀಟಾಗಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಯಲ್ಲಿ ಈ ರೀತಿ ತೆಗಿತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ ಎಣ್ಣೆಯಲ್ಲಿ ಈರುಳ್ಳಿನ, ಅದನ್ನು ನಾನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿದ್ದೀನಿ ನೋಡಿ. ಇವಾಗ ಬನ್ನಿ, ನಾನು ಈ ಕಡಾಯಿನಲ್ಲಿ ಮೊದಲಿಗೆ ನಾನು ಎಣ್ಣೆನ ಹಾಕಿ ಒಂದು ಸೌಟ್ ಎಣ್ಣೆ ಹಾಕಿ ಇವಾಗ ನಾನು ತುಪ್ಪ ಹಾಕ್ತಿದ್ದೀನಿ ನೋಡಿ. 2 ಸ್ಪೂನು ನೋಡಿ. ಇವಾಗ ಶಾಜೀರಿಗೆ ಅಂತ ಹೇಳ್ತಾರೆ, ಅದನ್ನು ಹಾಕಿದ್ದೀನಿ ನೋಡಿ 1 ಸ್ಪೂನು. ಎರಡು ಚಕ್ಕೆನ ಹಾಕಿದ್ದೀನಿ. ಕುಟ್ಟಿಟ್ಟು ನಾನು 2 ಏಲಕ್ಕಿನ ಸೇರಿಸ್ತಿದ್ದೀನಿ ನೋಡಿ, ಪುಡಿ ಮಾಡಿ. ಮೆಣಸಿನಕಾಳನ್ನ ಹಾಕಿದ್ದೀನಿ ಒಂದು 7-8. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಕಲ್ಲು ಹೂ ಅಂತ ಹೇಳ್ತಾರೆ ನೋಡಿ, ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಲವಂಗನ ಸೇರಿಸ್ಕೊಂಡಿದ್ದೀನಿ ಒಂದು 3, ಮತ್ತು ಪಲಾವ್ದೆಲೆ, ಇದನ್ನು ಮತ್ತೆ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಫ್ರೆಂಡ್ಸ್, ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಿ, ಪೇಸ್ಟ್ ಮಾಡಿ ತೆಗೆದಿದ್ವಿಲ್ಲ, ಅದನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ. ಟೊಮೆಟೊ, ಬಾದಾಮಿ, ಗೋಡಂಬಿ ಎಲ್ಲನೂ ಹಾಕಿ ನಾವು ಗ್ರೈಂಡ್ ಮಾಡಿದ್ವಲ್ಲ, ಆ ಪೇಸ್ಟನ್ನು ಇದರಲ್ಲಿ ಸೇರಿಸಿ ಇದನ್ನು ಕೂಡ ನಾನು ಫ್ರೈ ಮಾಡ್ತೀನಿ ನೋಡಿ. ಇವಾಗ ಮತ್ತೆ ಇದಕ್ಕೆ ನಾವು ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡಿದ್ವಿ, ಮತ್ತು ಅದನ್ನು ಪೇಸ್ಟ್ ಮಾಡಿದ್ವಿ, ಅದನ್ನು ಇದಕ್ಕೆ ಸೇರಿಸಿ ನಾನು ಈ ರೀತಿ ಫ್ರೈ ಮಾಡ್ತಿದ್ದೀನಿ ನೋಡಿ. ಫ್ರೆಂಡ್ಸ್, ನೋಡಿ ಈ ರೀತಿ ಫ್ರೈ ಮಾಡಿ ಇದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಕರಿಬೇವು ಹಾಕ್ತಿದ್ದೀನಿ ನೋಡಿ ಸ್ವಲ್ಪ. ಇದನ್ನು ಕೂಡ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು
ಕಂಟಿನ್ಯೂಸ್ ಆಗಿ ಫ್ರೈ ಮಾಡಬೇಕು. ಇದು ನೋಡಿ ಇವಾಗ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ನೋಡಿ. ಇವಾಗ ಗರಂ ಮಸಾಲಾನ ಸೇರಿಸ್ತಿದ್ದೀನಿ 1 ಸ್ಪೂನು. ಇವಾಗ ಧನಿಯಾ ಪುಡಿನ ಹಾಕಿದ್ದೀನಿ, ಜೀರಿಗೆ ಪುಡಿನ ಹಾಕಿದ್ದೀನಿ ನೋಡಿ, ಖಾರದ ಪೌಡ್ರನ್ನ ಹಾಕಿದ್ದೀನಿ ನೋಡಿ. ಇಲ್ಲಿ ಮಸಾಲೆ ಖಾರ ಅಂತ ಹೇಳಿ ಸಿಗುತ್ತೆ, ಮನೆಯಲ್ಲೇ ಮಾಡಿದ್ದೀವಿ ನಾವು ಆ್ಯಕ್ಚುಲಿ. ಇದನ್ನು ಸೇರಿಸಿದ್ದೀನಿ ನೋಡಿ. ಅರಿಶಿನ ಪುಡಿನ ಹಾಕಿದ್ದೀನಿ 1 ಚಿಟಿಕೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಂಟಿನ್ಯೂಸ್ ಆಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ನೋಡಿ ಇವಾಗ ಮತ್ತೆ ಎಣ್ಣೆ ಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಸೋಂಪು ಪೌಡ್ರನ್ನ ಹಾಕಿದ್ದೀನಿ 1 ಚಮಚ. ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಇದನ್ನು ಕೂಡ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಇದರಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಬನ್ನಿ ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ಲೇಮನ್ನು ನೋಡ್ಕೊಂಡ್ಬಿಟ್ಟು ನಿಮಗೆ ನೀವು ಈ ರೀತಿ ಕಲಿಸ್ತಾ ಇರಬೇಕು. ಎಲ್ಲನೂ ಸಣ್ಣ ಒಲೆ ಮೇಲಿಟ್ಟು ನೋಡಿಕೊಂಡು ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ಸ್ವಲ್ಪ ನಾವು ಕುದಲಿಕ್ಕೆ ಇಡೋಣ. ಸ್ವಲ್ಪ 1-2 ನಿಮಿಷ ಸಾಕು. ನೋಡಿ ಇವಾಗ ಮತ್ತೆ ನಾನು ಓಪನ್ ಮಾಡಿ ನೋಡ್ತಿದ್ದೀನಿ ನೋಡಿ. ಇದನ್ನು ಮತ್ತೆ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ನೋಡಿ ಫ್ರೆಂಡ್ಸ್, ಇದು ಥಿಕ್ಕಾಗಿರುವಂಥ ಕನ್ಸಿಸ್ಟೆನ್ಸಿ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ ನಾನು. ಮಸಾಲ ತೆಗೆದಿದ್ವಲ್ಲ ಅದೇ ಜಾರ್ನಲ್ಲಿ ಸ್ವಲ್ಪ ನೀರನ್ನ ತೊಗೊಂಡ್ಬಿಟ್ಟು ಇರೋವಂಥ ಮಸಾಲನ ನಾನು ಹಾಕಿ ಈ ರೀತಿ ನಾನು ಸ್ವಲ್ಪ ತೆಳುವಾಗಿರುವಂಥ ಕನ್ಸಿಸ್ಟೆನ್ಸಿ ಬರಲಿ ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ. ಮತ್ತು ನೋಡಿ ಕಸೂರಿ ಮೇಥಿನ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ. ಈ ರೀತಿ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ ಫ್ರೆಂಡ್ಸ್, ಒಂದು 3-4 ಡ್ರಾಪ್ಸ್ ಕೆಚಪ್, ಟೊಮೆಟೊ ಕೆಚಪ್ಪನ್ನು ನಾನು ಆ್ಯಡ್ ಮಾಡಿದ್ದೀನಿ. ಇದನ್ನು ಹಾಕೋದ್ರಿಂದ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿರುವಂತಹ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೆ ಇದೊಂದು ಟ್ರಿಕ್. ಇದನ್ನು ಆ್ಯಡ್ ಮಾಡಿದರೆ ಬಣ್ಣನೂ ಬರುತ್ತೆ ಮತ್ತು ಟೇಸ್ಟೂ ಸ್ವಲ್ಪ ಡಿಫ್ರೆಂಟಾಗಿ ನಮಗೆ ಸಿಗುತ್ತೆ. ಇವಾಗ ನಾನು ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ಕೊತ್ತಂಬರಿನ ಸೇರಿಸ್ತಿದ್ದೀನಿ ನೋಡಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಾಗಿದೆ ನೋಡಿ. ನೋಡಿ ಈ ರೀತಿ ನಾವು ಪನ್ನೀರ್ ಕುರ್ಮಾನ ಮಾಡಿ ನಿಮಗೆ ತೋರಿಸಿದ್ದೀವಿ ನೋಡಿ. ಇದನ್ನು ನೀವು ತಿಂತಾ ಇದ್ದರೆ ನಿಮ್ಗೆ ಅನಿಸುತ್ತೆ, ಫೀಲ್ ಆಗುತ್ತೆ ನೀವು ದಾಬಾನಲ್ಲಿ ಕುಂತನ್ನ ಇದನ್ನು ತಿಂತಿದ್ದೀರಾ. ಆ ರೀತಿ ನಾವು ಇದನ್ನು ಪ್ರಿಪೇರ್ ಮಾಡಿದ್ದೀವಿ. ಇದು ಬೇಗ ಆಗುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಮಾಡಿಕೊಂಡು ನಮಗೆ ಯಾವ ರೀತಿ ಆಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳಿ ನೋಡಿ. ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಜೊತೆ ತಿಂದರೆ ಭಾಳ ಟೇಸ್ಟಿ ಇರುತ್ತೆ. ನಾವು ಮಾಡಿರುವಂಥ ಅಡುಗೆ ನಿಮಗೆ ಇಷ್ಟ ಆಗಿದ್ದರೆ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.